ನ್ಯೂಟ್ರಲ್ ಸರ್. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ರಿವರ್ಸ್. ಓಕೆನಾ? ಫಸ್ಟ್ ಗೇರ್ ಇಲ್ಲಿದೆ, ಸೆಕೆಂಡ್ ಗೇರ್ ಸ್ಟ್ರೇಟ್ ಇದೆ, ಥರ್ಡ್ ಗೇರ್ ಸ್ಟ್ರೇಟ್ ಇದೆ. ಲೆಫ್ಟ್ ಹ್ಯಾಂಡ್ ಅನ್ಬೋದು, ರೈಟ್ ಹ್ಯಾಂಡ್ ಅಂದರೆ ನ್ಯೂಟ್ರಲ್ ಬರುತ್ತೆ. ಆಮೇಲೆ ಈಗ ಈ ಮೈನಸ್ ಎದು ಕೊಟ್ಟರೆ ಅಂದರೆ ಫಿಫ್ತಿಗೆ ಒಂದು ಗೇರಿಗೆ ನೀವು ಲೆಫ್ಟ್ ಟಚ್ ಮಾಡಬೇಕು. ಆಮೇಲೆ ಫಸ್ಟ್, ಆಮೇಲೆ ಸೆಕೆಂಡ್, ಆಮೇಲೆ ಥರ್ಡ್, ಆಮೇಲೆ ಫೋರ್ತಿದ್ದು ಸೆಕೆಂಡ್ ಬರ್ಬೇಕಂದ್ರೆ ಮಿಡ್ಲ್ ಬರ್ಬೇಕು ಸರ್. ಮಿಡ್ಲ್ ಬಂದುಬಿಟ್ಟು ಲೆಫ್ಟ್ ಅಂದು ಹಿಂದಕ್ಕಾದ್ರೆ ಸೆಕೆಂಡ್ ಬೀಳುತ್ತೆ. ಆಮೇಲೆ ಥರ್ಡದ್ದು ಸೇಮ್ ಬರ್ಬೇಕಂದ್ರೆ ಮಿಡ್ಲ್, ಲೆಫ್ಟ್ ರೈಟ್. ಯಾಕಂದರೆ ಇವೆರಡಕ್ಕೆ ಮಾತ್ರ ಆ್ಯಕ್ಷನ್ ಇರುತ್ತೆ. ಆಮೇಲೆ ನ್ಯೂಟ್ರಲ್. ಇದೇ ನನಗೆ ಭಾಳ ಕನ್ಫ್ಯೂಷನ್. ಅದಕ್ಕೆ ಸರ್ ಕ್ಲಿಯರ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಇದಕ್ಕೆ ಆ್ಯಕ್ಷನ್ ಇಲ್ಲ. ಒಂದಕ್ಕೆ ಎರಡಕ್ಕೆ ಮಾತ್ರ, ಫಿಫ್ತಿಗೆ ರಿವರ್ಸ್ ಮಾತ್ರ ಆ್ಯಕ್ಷನ್ ಇರುತ್ತೆ. ಲೆಫ್ಟ್ ಅಂದರೆ ಫಸ್ಟ್ ಬೀಳುತ್ತೆ, ಹಂಗೆ ನೇರವಾಗಿ ಸ್ಟ್ರೇಟ್ ಹಿಡಿದ್ರೆ ಸೆಕೆಂಡ್ ಬೀಳುತ್ತೆ, ಹಂಗೆ ನೇರವಾಗಿ ಸ್ಟ್ರೇಟ್ ದಬ್ಬಿದ್ರೆ ಥರ್ಡ್ ಬೀಳುತ್ತೆ, ಹಂಗೆ ಬ್ಯಾಕ್ ಸೈಡ್ ನೇರವಾಗಿ ಹೇಳಿದ್ರೆ ಫೋರ್ತ್ ಬೀಳುತ್ತೆ. ಯಾಕಂದರೆ ಫೋರ್ತ್ ಇದ್ದರೆ ಫಿಫ್ತ್ ಹಾಕ್ಬೇಕಂದ್ರೆ ಸೆಂಟ್ರ್ ಬಂದು ಮತ್ತೆ ರೈಟ್ಗೆ ಎತ್ತಿಟ್ಟು ಸೈಡ್ ಎತ್ತಿಟ್ಟು ಆಮೇಲೆ ಮಿಡ್ಲ್ ಮಾಡಿ ಮತ್ತೆ ರೈಟ್ಗೆ ಎತ್ತಿಟ್ರೆ ಹಿಂದಕ್ಕೆ ಹೇಳಿದ್ರೆ ರಿವರ್ಸ್. ಓಕೆನಾ? ಆಮೇಲೆ ನ್ಯೂಟ್ರಲ್ ಬಂದುಬಿಟ್ಟು ನೀವು ಎಷ್ಟು ಗೇರನ್ನ ಹಾಕ್ಕೋಬೋದು. ಓಕೆನಾ? ಫಸ್ಟ್ ಗೇರ್ ಹಾಕಿ ಓಕೆ. ನಿಧಾನೆ ಕ್ಲಚ್ ಬಿಡ್ರಿ, ಎಷ್ಟು ಕಾಲಿಡ್ರಿ, ಕೊಡಬಾರ್ದು, ಎಬ್ಬಟ್ಟಿಡ್ರಿ, ಕೊಡಬಾರ್ದು. ಮೆಲ್ಲಿಗೆ ಬಿಡ್ರಿ ಸರ್, ಕ್ಲಚ್ ಬಿಡ್ರಿ. ಅಲ್ಲಿ ಮುಂದೆ ನೋಡ್ಬೇಕು ಸರ್, ನೀವು ನೋಡಿ ಕ್ಲಚ್ ನಿಧಾನ ಭಾಳ ಒತ್ತು ಮಾಡ್ರಿ, ಬ್ಯಾಲೆನ್ಸ್ ಬರಲ್ಲ ನಿಮಗೆ. ಕೊಡ್ರಿ ಶೀಟ್ರಿ, ಈಗ ಕೊಡ್ರಿ ಶೀಟ್ ಕೊಡ್ರಿ, ಕೊಟ್ಟ ಹೋಗ್ಬೇಕ್ರಿ. ತೊಳೆಯೋದು ಮಾಡೋದು ಪ್ಲಸ್ ತುಳ್ರಿ, ಸೆಕೆಂಡ್ ಹಾಕ್ರಿ, ಬಿಡ್ರಿ ಕ್ಲಚ್ ಬಿಡ್ರಿ, ಕೊಡ್ರಿ ಶೀಟ್ ಕ್ಲಚ್ ಬಿಡ್ರಿ, ಪೂರ ಬಿಡ್ರಿ, ತಳಗಿಡ್ರಿ ಸರ್. ಎಬ್ಬಟ್ಟು ಹೇಳ್ರಿ ಶೀಟ್ರ ಮ್ಯಾಗ, ಫಿಂಗರ್ ಹೇಳ್ರಿ, ಎಬ್ಬಟ್ಟು ಬಲಗಾಲ. ಹಾಂ ಕೊಡ್ರಿ. ಈಗ ಅಷ್ಟು ಒತ್ತು ಮಾಡೋದು ಅದ್ರ ಮ್ಯಾಗ, ಸುಮ್ಮನೆ ಕೈ ಹಾಕ್ಬೇಕು. ರೈಟ್ ಇಂಡಿಕೇಟರ್ ಹಾಕಿ, ಪ್ಲಸ್ ತುಳ್ರಿ ಒಳಗಡೆ, ಕ್ಲಚ್ ತುಳ್ರಿ ಒಳಗಡೆ. ಎಷ್ಟು ಕೊಡಬಾರ್ದು, ಪ್ಲಸ್ ತುಳಿದ್ರೆ ಎಷ್ಟು ಕೊಡಬಾರ್ದು ಸರ್. ಹಾಂ ಅಲ್ಲಿ ಬಿಡ್ರಿ ಕ್ಲಚ್, ಹೆಂಗೆ ತಗೊಬಿಡ್ರಿ, ಆರಾಮಾಗಿ ಬಿಡ್ರಿ, ನಿಧಾನ ಸೀದಾ ಮಾಡಿರಿ. ಬಿಡ್ರಿ ಕ್ಲಚ್ ಒಳಗಡೆ ತುಳ್ರಿ ಫುಲ್ಲು. ಬಿಡ್ಬೇಕಾದ್ರೆ ಫುಲ್ ಬಿಟ್ಟು ಎಸಿಡ್ರಿ ಕೊಡ್ರಿ. ಓಕೆನಾ? ಆಮೇಲೆ ಕ್ಲಚ್ ತುಳಿತಾರಲ್ಲ, ಎಸಿಡ್ ತೆಗೆದು ಬಿಡ್ಬೇಕ್ರಿ. ಕ್ಲಚ್ ಬಿಟ್ಮೇಲೆ ಎಸಿಡ್ ಕೊಡ್ಬೇಕು. ಸೇಮ್ ಟೂಲರ್ ಹೊಡಿತಾರಲ್ಲ ಅದೇ ಥರ. ಈಗ ನೀವು ಟೂಲರ್ ಹೊಡಿತೀರ ಬೈಕ್, ಕ್ಲಚ್ ಹಿಡ್ಕೊಂಡು ಎಸಿಡ್ ಕೊಟ್ರೆ ಅರ್ಸಲ್ಲ ಗಾಡಿ, ಹಂಗೆ. ಆಮೇಲೆ ಟೆನ್ಷನ್ ತಗೊಬಿಡ್ರಿ, ಆರಾಮಾಗಿ ಫುಲ್ ಟೈಮ್ ಮಾಡಿರಿ. ಓಕೆನಾ? ಕ್ಲಚ್ ಒಳಗಡೆ 4 ಹಾಕ್ರಿ, ಹಿಂದೆ ಕ್ಲಚ್ ತುಳ್ರಿ, 4 ಹಿಂದೆ ಬಿಡ್ರಿ, ಕ್ಲಚ್ ಕೊಡ್ರಿ ಎಸಿಡ್. ಹಾಂ ಕ್ಲಚ್ ಹತ್ರ ಸರ್. ಈಗ ಸರ್ ಹೋಗುತ್ತೆ ಗಾಡಿ, ಸುಡು ಮುಟ್ಟಕ್ಕೆ ಹೋಗ್ಬೇಡ್ರಿ. ಈಗ ಕೊಡ್ರಿ ಸುಡ್ರಿ. ಹಾಂ ಕ್ಲಚ್ ಬಿಡ್ರಿ ಸರ್, 3 ಮುಂದೆ ಸ್ಟ್ರೇಟ್ ಅಲ್ಲಿ ಹಾಕ್ಬೇಕು. ಕ್ಲಚ್ ಬಿಡ್ರಿ, ಕೊಡ್ರಿ ಸುಡ್ರಿ. ಗೇರ್ ಹಿಂಗೆ ತಪ್ಪಕ್ಕೆ ಮೆಲ್ಲಗ. ಹಾಂ ಕ್ಲಚ್ ಬಿಡ್ರಿ ಸರ್, 4 ಹಾಕಿ ಹಿಂದೆ ಬಿಡ್ರಿ ಕ್ಲಚ್.
ಕೊಡ್ರಿ ಸರ್ ನಿಧಾನ ಕೊಡ್ರಿ ಸರ್ ಸುಳ್ಳು ಸರ್ 4 ಹಾಕ್ತೀವಿ ಸರ್ ಹಿಂಗೆ ಕೊಡ್ರಿ ಕ್ಲಚ್ ಕೊಡ್ರಿ ಸರ್ ಯಾವ 4th ಇರುತ್ತಲ್ಲ 4th ಸೆಂಟರ್ ಮಾಡ್ಬೇಕು ಮಿಡ್ ಲೆಫ್ಟ್ ಅಂದು ಹಿಂದಿಗೆ ಆಗ್ಬಿಟ್ರೆ 2 ಬತ್ ಬಿಡ್ತೈತೆ ರೀ ಈಜಾಗಿ 3ರಿಂದ 4 ಬರ್ಬೇಕಾದ್ರೆ ಸ್ಟ್ರೇಟ್ ಓಕೆನಾ 3ರಿಂದ 2 ಬರೋವಾಗ ಸೆಂಟರ್ ಮಾಡಿ ಲೆಫ್ಟ್ ಹಿಂದೆ ಅಷ್ಟೇ ರೈಟ್ ಇಂಡಿಕೇಟರ್ ಹಾಕಿ ಸರ್ ಕ್ಲಚ್ ಒಳಗಡೆ ಹೆಸರು ತೆಗೀರಿ ಕಾಲು 3 ಹಾಕ್ರಿ ಕ್ಲಚ್ ತುಳಿದ್ರೆ ಅಂದರೆ ಹೆಸರು ತೆಗೆದ್ಬಿಡ್ಬೇಕ್ರಿ ಹಂಗೆ ಒತ್ತಿದ್ರೆ 3 ಹಾಕ್ರಿ ಲೂಟ್ರ್ ಮಾಡಿರಲ್ಲ ಮುಂದೆ ದಬ್ರಿ ಮುಂದೆ ಕೊಡ್ರಿ ಕ್ಲಚ್ ನಿಧಾನ ಕೊಡ್ರಿ ಈ ಎಕ್ಸ್ಲೇಟರ್ ಕೊಡ್ಬೇಕಾದ್ರೆ ಹೌದು ಸರ್ ಪೂರ್ತಿ ಟಚ್ ತೆಗೆದು ಬಿಡ್ಬೇಕಾದ್ರೆ ಕ್ಲಚ್ ತೆಗೆದು ಬಿಡ್ಬೇಕು ಪ್ರೆಷರ್ ಕಡಿಮೆ ಮಾಡಿ